ಅಷ್ಟೇ ಆಗಿ ಉಳಿತಾರೆ. ಬಹುತೇಕ 9 ನವಜೋಡಿಗಳು ಇವತ್ತು ಕಲ್ಯಾಣ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಕುಮಾರ ಇದ್ದವ, ಅವ ಏನಾದ, ಯಜಮಾನಾದ. ಕುಮಾರ ಇದ್ದವಳು ಶ್ರೀಮತಿಯಾದ, ಶ್ರೀ ಅನ್ನುವಂಥ ಅಧಿಕಾರವನ್ನು ಪಡೆದುಕೊಂಡ. ಬಹುತೇಕ ಇವತ್ತು ಅವರು ಪಾರ್ವತಿ ಪರಮೇಶ್ವರ ಅಂತ ಕರೀತಾರೆ. ವಿವಾಹ ಅಂದರೆ ಏನು ಅಂದರೆ ಎಲ್ಲೋ ಹುಟ್ಟಿರುವಂಥ ಕನ್ಯೆ, ಎಲ್ಲೋ ಹುಟ್ಟಿರುವಂಥ ವರ ಇಬ್ಬರೂ ಸೇರಿ ಕೂಡಿ ಬಾಳುವುದೇ ಒಂದು ಬಂಧನ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಋಣ ಇದ್ರೆ ಮಾತ್ರ ಹೆಂಡತಿ ಸಿಗ್ತಾವಂತ. ಋಣ ಇಲ್ಲಂಗಿದ್ರೆ ಎಷ್ಟು ಚಿಕ್ಕರ್ಲಾಗ ಹಾಕಿದ್ರು ಹೆಂಡತಿ ಸಿಗಲ್ಲ. ಇವತ್ತು ಕನ್ಯೆ ಹುಡುಕಾಡ್ದಾಗ ಸಾಕಾಗೋಯ್ತು ಎಲ್ಲರಿಗೆ, ಗಂಡ್ಮಕ್ಳಿಗೆ ಕನ್ಯೆ ಹುಡುಕಿ ಸಾಕಾಗೈತಿ. ಅವು ಒಂದೊಂದು ಹಡ್ದಿರ್ತಾವ. ಆ ಒಂದೊಂದು ಹಡ್ದಕ್ಕೆ ರೈತರು ಬಾಳೆ ಅಂತೂ ಭಾಳ ಕಷ್ಟ ಆಗಿತ್ತು ಪಾಪ. ಯಾಕಂದ್ರೆ ಅವ್ರಿಗೆ ಕನ್ಯೆನ ಕೊಡೋಂಗಿಲ್ಲ. ಒಂದು ಎಚ್ಚರಿರಲಿ, ನಮಗೆ ಅನ್ನ ಕೊಡೋರು, ನಮಗೆ ಎಣ್ಣೆ ಕೊಡೋರು, ನಮಗೆ ಬಟ್ಟೆ ಕೊಡೋರು, ನಮಗೆಲ್ಲ ಕೊಡೋರು ಮೂಲ ಯಾರು ಅಂದ್ರೆ ರೈತರು ಅನ್ನೋದನ್ನು ನಾವು ಯಾರು ಕೂಡ ಈ ಸಂದರ್ಭದಲ್ಲಿ ಮರಿಬಾರ್ದು. ಅವು ಹೆಂಗದಾವ ಅಂದ್ರೆ ಒಂದೊಂದು ಹಡ್ದಂಥ ರೈತರ ಮಕ್ಕಳು ರೈತರಿಗೆ ಕೊಡಂಗಲ್ರಿ, ಅವ್ರು ನೌಕರಿದಾರ ಕೊಡ್ಬೇಕಂದ್ರೆ. ಮತ್ತೆ ಬಹುತೇಕ ನೌಕರಿದಾರಾಗ ಇರೋದು ತಿಂಗಳ ಸ್ಯಾಲ್ರಿ, ರೈತಗಿರೋದು ವರ್ಷದ ಸ್ಯಾಲ್ರಿ. ಆದರೆ ತಿಂಗಳ ಸ್ಯಾಲ್ರಿ ಇಷ್ಟ ಅಂತ ಲಿಮಿಟ್ ಇದೆ. ಆದರೆ ರೈತನಿಗೆ ಒಂದು ಸಲ ಬಂಪರ್ ಕೊಟ್ಟು ಭಗವಂತ ಒಲದ ಅಂದರೆ 10 ವರ್ಷ ದುಡಿಯೋದು ಒಂದು ವರ್ಷದಾಗ ರೈತ ಶ್ರೀಮಂತನಾಗೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬಹುತೇಕ ಈ ಸಿಟಿಯಾಗ ಅಷ್ಟೇ ಬಂದಿಲ್ಲರಿ ಅವಾಗ, ಎಲ್ಲ ಹಳ್ಳಿ ಹೆಚ್ಚಿಗೆ. ಯಾಕಂದ್ರೆ ಬೀಗರಿರೋದು ಅಷ್ಟೇ ಸಿಟಿಯಾಗಿರಲ್ಲ, ಹಳ್ಳಿಯಾಗ ಇರ್ತಾರೆ. ಬಹುತೇಕ ಇವತ್ತು ಕನ್ಯೆ ಸಿಗೋದು ಭಾಳ ಅಪರೂಪ. ಒಂದೊಂದೇ ಇರ್ತಾವ. ನಮ್ಮ ಮನ್ಯಾಗ ಮದುವೆ ಮಾಡಬೇಕು ಅಂತ ಭಾಳ ವಿಚಾರ ಮಾಡ್ತಾರೆ. ಆದರೆ 9 ದಂಪತಿಗಳ ತಂದೆ ತಾಯಿಗಳು ಸಾಮೂಹಿಕ ವಿವಾಹದಲ್ಲಿ ನಾವು ಮದುವೆ ಮಾಡಬೇಕು ಅಂತ ಇಚ್ಛಾಪಟ್ಟಿರಲ್ಲ. ಇದಕ್ಕೆ ನಿಮಗೆ ಥ್ಯಾಂಕ್ಸನ್ನು ಹೇಳ್ತಾರೆ ಶ್ರೀನಿವಾಸ್ ಕಾಕಿಯವರು. ಬಹುತೇಕ ಈ ಗಂಡ ಹೆಂಡತಿ ಆಡಂಬರದ ಮದುವೆ ಮಾಡಿ ಸಾಲ ಮಾಡಿಕೊಂಡು ಆ ಸಾಲಕ್ಕಾಗೆ ದುಡಿತಾ ಮಗು ಹಾಕದೆ, ಮಗುಗೆ ಫೀಸ್ ಕಟ್ಟಾಕ 60,000 70,000 ಅವು ದುಡಿಯೋದ್ರಾಗ ಮುಗಿದೋಗತಿ. SSLC ಪಾಸ್ ಆಗಿ PUC ಒಂದೊಂದು 3 ಲಕ್ಷ 4 ಲಕ್ಷ ನಡೆ. ಇವ್ರು ದುಡ್ಡು ಮಕ್ಕಳಿಗೆ ಸಾಲ ಮಾಡಿ ಮತ್ತೆ ಬಡ್ಡಿಗೆ ಬಡ್ಡಿ ಬೆಳೆಯುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ಸಾಮೂಹಿಕ ವಿವಾಹವನ್ನು ಸರಳ ರೀತಿಯಲ್ಲಿ ಮಾಡಿಕೊಂಡಂಥ ಈ ದಂಪತಿಗಳಿಗೆ ಜೋರಾದ ಚಪ್ಪಾಳೆಯನ್ನು ಹಾಕಬೇಕು. ಯಾಕಂದ್ರೆ ನಾವು ಇಲ್ಲಿ ಮಾಡ್ಕೊತೀವಿ ಅಂತ ತಂದೆ ತಾಯಿಗೆ ಜಗಳ ತಂದಿಲ್ಲ. ಬಹುತೇಕ ಮನೆಯಾಗ ಮಾಡ್ಕೊಂಡಿದ್ರೆ ಕಡಿಮೆ ಅಂದರೂ 5-6 ಲಕ್ಷ ರೂಪಾಯಿ ಬೇಕಾಗಿತ್ತು. ಕಡಿಮೆ ಅಂದರೆ